ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ವಿಶೇಷವಾದ ಮಾತು ಹೇಳ್ತಾರೆ. ನಿಮ್ಮನ್ನ ಉದ್ಧಾರ ಮಾಡೋದಕ್ಕೆ ಯಾವ ಮಹಾತ್ಮನು ಹುಟ್ಟು ಬರೋದಿಲ್ಲ, ನಿಮ್ ಉದ್ಧಾರವನ್ನ ನೀವೇ ಮಾಡ್ಕೊಳ್ಬೇಕು ಅಂತ. ಸೊ ಇವತ್ತು ಪರಿಸ್ಥಿತಿ ಹಂಗ್ ಬಂದ್ ನಿಂತಿದೆ. ನಮ್ಮನ್ನ ಅವ್ರ ಕೈ ಹಿಡಿತಾರೆ, ಇವ್ರ ಕೈ ಹಿಡಿತಾರೆ, ಅವ್ರ ಯಾರೋ ಕೈ ಮೇಲೆ ಎತ್ತಾರೆ ಅಂತ ಅನ್ಕೊಂಡಿದ್ದಲ್ಲ, ಅದೆಲ್ಲವೂ ಕೂಡ ಮೋಸ, ಸುಳ್ಳು, ದಗಾಕೋರ್ತನ ಅಂತ ಅರ್ಥ ಆಗೋಗಿದೆ. ದಲಿತ 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 ಅಂತ ಹೇಳ್ಕೊಂಡು ಮಾದಿಗರನ್ನ ತುಳಿದು ಇವತ್ತು ಹೆಸರಿಲ್ದಂಗ್ ಮಾಡಿದಾಯ್ತು. ಈಗ ನಾವು ಅತಿ ಹೆಚ್ಚವಾಗಿ ಎದೆಗಾರಿಕೆಯಿಂದ ಎಸ್ ಐ ಆಮ್ ದ ಮಾದಿಗ, ನಾವು ಮಾದಿಗರಿಗೆ ಹಕ್ಕು ಬೇಕೇ ಬೇಕು, ದಲಿತ ಅನ್ನೋ ಹೆಸರಿನಲ್ಲಿ ವಂಚನೆ ಮಾಡಿದ್ರೆ ಸಾಕು ಅಂತ ನಾವು ನೇರವಾಗಿ ಹೇಳ್ಬೇಕಾಗಿದೆ ಅಂತ ಪರಿಸ್ಥಿತಿ ಬಂದು ನಿಂತಿದೆ. ಸಚಿವ ಸಂಪುಟದಿಂದ ಕೈ ಬಿಟ್ಟರೆ ಮುನಿಯಪ್ಪರವನ್ನ ಮುಂದಿನ ನಿಮ್ಮ ಮಾದಿಗರ ನಡೆ ಏನು, ಹೋರಾಟ ಏನು? ಮೊದಲನೇದಾಗಿ KH ಮುನಿಯಪ್ಪನವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ರೆ ಅಖಂಡ ಕರ್ನಾಟಕದ 40 ಲಕ್ಷ ಜನರಿಗೆ ಮಾಡಿದಂತ ಅನ್ಯಾಯ ಒಳ ಮೀಸಲಾತಿ ವಂಚನೆಯ ಮೂಲಕ. ಒಳ ಮೀಸಲಾತಿನಲ್ಲಿ ಇದುವರೆಗೂ ಬಡ್ತಿಗೆ ಒಳ ಮೀಸಲಾತಿ ಸಿಕ್ಕಿಲ್ಲ, SCP TSP ಸಿಕ್ಕಿಲ್ಲ, ಹಾಗೇನೆ ಮತ್ತಿನ್ನದು ರಾಜಕಾರಣಕ್ಕೆ ಸಿಕ್ಕಿಲ್ಲ. ಇನ್ನು ಒಳ ಮೀಸಲಾತಿ ಅಂದ್ರೆ ಮೀಸಲಾತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಒಳ ಮೀಸಲಾತಿ ಬರಬೇಕು, ಅದಕ್ಕೆ ಯಾವುದಕ್ಕೂ ಕೂಡ ಕೊಡ್ತಾ ಇಲ್ಲ. ಈ ಸರ್ಕಾರದ ವಂಚಕರು, ಒಳ ಮೀಸಲಾತಿಯ ವಂಚಕರು ಒಳ ಮೀಸಲಾತಿಯನ್ನು ವಂಚಿಸ್ತಾ ಇದ್ದಾರೆ. ಈ ಒಳ ಮೀಸಲಾತಿ ಪರವಾಗಿ ಕ್ಯಾಬಿನೆಟ್ ನಲ್ಲಿ ಧ್ವನಿ ತೆಗಿತಾ ಇರುವಂತಹ ಏಕೈಕ ನಾಯಕ ಇವತ್ತು ಯಾರಾದ್ರೂ ನಮಗೆ ಸಿಕ್ಕಿದ್ರೆ ಅದು KH ಮುನಿಯಪ್ಪನವರು. KH ಮುನಿಯಪ್ಪನವರು ಇಡೀ ಕರ್ನಾಟಕದ ಮಾದಿಗರ ಎಲ್ಲ ಒತ್ತಾಸೆಯಿಂದಾಗಿ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ರು. ಅಧಿಕಾರ ಹೋದ್ರೆ ಹೋಗ್ಲಿ, ನನ್ನ ಸಮುದಾಯಕ್ಕೆ ಅನ್ಯಾಯ ಆಯ್ತು ಅಂತ ನಾನು ರಾಜೀನಾಮೆ ಕೊಡ್ತೀನಿ ಅನ್ನುವಂತ ಒಂದು ಮಾತನ್ನ ಕೊಟ್ಟರು. ಆ ಮಾತು ಕೊಟ್ಟ ಕೂಡಲೇ ನಾವೆಲ್ಲರೂ ಕೂಡ ಅವರಿಗೆ ಋಣಿಯಾಗಿರ್ಬೇಕಾಗ್ತದೆ. ಈಗ ಸೊ ಅವರೇ ಅಂತ ಮಾತು ಕೊಟ್ಟಾದ್ಮೇಲೆ ಅವರನ್ನ ಕ್ಯಾಬಿನೆಟ್ ಅಲ್ಲಿ ಉಳಿಸಬೇಕಾಗಿರೋ ಜವಾಬ್ದಾರಿ ನಮ್ದಾಗ್ತದೆ. ನಾಳೆ ಬೆಳಗ್ಗೆ ಕ್ಯಾಬಿನೆಟ್ ನಲ್ಲಿ ಸಂಭಾವ್ಯರ ಪಟ್ಟಿನಲ್ಲಿ ಒಳ ಮೀಸಲಾತಿಯನ್ನ ವಿರೋಧಿಸ್ತಾ ಇರುವಂತಹ ಪರಮೇಶ್ವರ್, ಹಾಗೆ HC ಮಾದೇವಪ್ಪ, ನರೇಂದ್ರ ಸ್ವಾಮಿ, ಪ್ರಿಯಾಂಕಾ ಖರ್ಗೆ ಇಂಥವ್ರು ಕ್ಯಾಬಿನೆಟ್ ಒಳಗಡೆ ಇದ್ದು ಒಳ ಮೀಸಲಾತಿ ಪರವಾಗಿ ಮಾತಾಡುವಂತ ಒಬ್ಬ ವ್ಯಕ್ತಿ ಒಳಗಡೆ ಇಲ್ಲ ಅಂತಂದ್ರೆ ಈ 40 ಲಕ್ಷ ಜನ ಬದುಕಿದ್ದಾರೆ ಸತ್ತಿದ್ದಾರೆ ಅಂತ ತೀರ್ಮಾನ ಮಾಡಬೇಕಾಗ್ತದೆ. ನಾವು ಸತ್ತಿದೀವಿ ಅಂತ ಅವ್ರು ತೀರ್ಮಾನ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ 224 ಕ್ಷೇತ್ರದಲ್ಲಿ ಪ್ರತಿ ಕ್ಷೇತ್ರದಲ್ಲೂ 20,000 25,000 ಜನಸಂಖ್ಯೆಗೆ ನಾವೇನ್ ಕಮ್ಮಿ ಇಲ್ಲ. ಇವರು ಶಾಸಕರುಗಳು ಗೆಲ್ಲೋದು ಕೇವಲ 500, 1000, 1,000, 2,000, 5,000ದಲ್ಲಿ. ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ. ಇಷ್ಟು ಮಾದಿಗ ಸಮಯ ಬಲಿಷ್ಠವಾಗಿದೆ, ವಿಶೇಷವಾಗಿದೆ ಸರ್. ನಿಮ್ಮದೇ ಆದಂತಹ ಒಂದು ಸಿದ್ಧಾಂತ ಇಟ್ಕೊಂಡು ಅಂಬೇಡ್ಕರ್ ಅವರು ಹೇಳ್ದಂಗೆ ಒಂದು ಪಕ್ಷ ಕಟ್ಟಿ ನೀವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡಬಹುದಲ್ಲ ಸರ್ ದಿನಗಳಲ್ಲಿ? ಸಂಘಟನೆಗೂ ಪಕ್ಷಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಜಾತಿ ಆಧಾರಿತವಾದಂತ ಯಾವುದೋ ಒಂದು ಸಿಂಗಲ್ ಜಾತಿ ಆಧಾರಿತವಾದಂತ ಪಕ್ಷವನ್ನ ಕಟ್ಟುವಂತದ್ದು ಭ್ರಮೆ ಮತ್ತು ಉಚಿತನ. ಆಯ್ತಾ? ಪಕ್ಷಗಳು ಯಾವಾಗಲೂ ಕೂಡ ಸರ್ವ ಜನಾಂಗ ಪ್ರಿಯವಾಗಿರ್ಬೇಕು, ಸರ್ವ ಜನರನ್ನು ಒಳಗೊಂಡಿರ್ಬೇಕು, ಎಲ್ಲರನ್ನು ಬಹುತ್ವವಾಗಿ ಒಳಗೊಳ್ಳುವಂಥದ್ದು ಒಂದು ಪಕ್ಷವಾಗಿರ್ಬೇಕು. ಸಂಘಟನೆ ಅಂತಂದ್ರೆ ಒಂದು ಜಾತಿ ಸಮುದಾಯಕ್ಕೆ ತನಗೆ ಬೇಕಾಗಿರುವಂತಹ ಹಕ್ಕುಗಳನ್ನ ಪಡ್ಕೊಳ್ಳೋದಕ್ಕೆ ಇರುವಂತದ್ದು ಸಂಘಟನೆ. ಸಂಘಟನೆಯನ್ನ ಪಕ್ಷ ಮಾಡಬಾರ್ದು, ಪಕ್ಷವನ್ನ ಸಂಘಟನೆ ಮಾಡಬಾರ್ದು. ಸಂಘಟನೆ ಮಾಡಿದವರು ಯಾರು ಕೂಡ ಪಕ್ಷದಲ್ಲಿ ಉದ್ಧಾರ ಆಗೋದಿಲ್ಲ. ಸಂಘಟನೆಯ ಉದ್ದೇಶಗಳೇ ಬೇರೆ ಇರ್ತವೆ, ಪಕ್ಷಗಳ ಉದ್ದೇಶಗಳೇ ಬೇರೆ ಇರ್ತದೆ. ಇದು ನಾನು ಜಾತ್ಯತೀತ ಪಕ್ಷ ಅಂತ ಹೇಳ್ಕೊಂಡು ಇಲ್ಲಿವರೆಗೂ ಸ್ವಾತಂತ್ರ್ಯ ನಂತರ ಕರ್ನಾಟಕದಲ್ಲಿ ಒಬ್ಬ ಈಗ ನಾನು ದಲಿತ ಅಂತ ಹೇಳ್ತೀನಿ, ಒಬ್ಬ ದಲಿತರಿಗೆ ಏನ್ಗಾರ ಕೊಟ್ರ ಮುಖ್ಯಮಂತ್ರಿ ಸ್ಥಾನ? ಮಾದಿಗರು ಇಡೀ ಪರಿಶಿಷ್ಟ ಜಾತಿಯಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇರೋದು ಯಾರು? ಮಾದಿಗರು. ಮಾದಿಗರಿಗೆ ಅವಕಾಶ ಕೊಡ್ಬೇಕಾ ಬೇಡವಾ? ಈಗಲೂ ಕೂಡ ಸ್ವಾಮಿ ಒಂದು ಸೀಟ್ ಕೊಡಿ, ಒಂದು ಟಿಕೆಟ್ ಕೊಡಿ, ಒಂದು ಮಂತ್ರಿ ಕೊಡಿ ಅಂತ ಕೇಳೋ ಸ್ಥಿತಿಯಲ್ಲಿ ಇರ್ಬೇಕಾ? ಇಲ್ಲಿವರೆಗೂ ಕಾಲ ಏನಿತ್ತೋ ಗೊತ್ತಿಲ್ಲ. 2024 ಆಗಸ್ಟ್ 1 ಸುಪ್ರೀಂ ಕೋರ್ಟ್ ಆದೇಶ ಬಂದ ನಂತರ ಕರ್ನಾಟಕದ ಮಾದಿಗರ ಎದೆಯಲ್ಲಿ ಹಚ್ಚಿರುವಂತ ಬೆಂಕಿ ಇದೆಯಲ್ಲ, ಅದು 2028ರಲ್ಲಿ ತೋರಿಸುತ್ತೆ. DK ಶಿವಕುಮಾರ್ ಏನ್ ಬಹಳ ದೊಡ್ಡದಾಗಿ ಹೇಳ್ಕೊಂಡ್ರಲ್ಲ, 135 ಸೀಟ್ ಗೆದ್ದೆ ನಾನು ಅಂತ. ಆ 135 ಸೀಟು 35 ಸೀಟ್ ಆಗೋ ದಿವಸ ಕೂಡ ದೂರ ಏನಿಲ್ಲ. ನಮ್ಮನ್ನೇ ಕಡೆಗಣಿಸ್ತವ್ರು ಯಾರು ಉಳಿದಿಲ್ಲ. ಒಂದು ಮಾತು ಹೇಳಿದ್ವಿ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಮಾದಿಗರ ಮಕ್ಕಳ ಕಣ್ಣಲ್ಲಿ ನೀರು ಹಾಕಿಸ್ತಾ ಇದ್ದೀರಿ ನೀವು, ನಿಮ್ಮ ರಾಜಕೀಯ ಭವಿಷ್ಯ ಸರ್ವನಾಶ ಆಗುತ್ತೆ ಅಂತ ಅವತ್ತು ನಾವು ಮಾತು ಹೇಳಿದ್ವಿ. ಇವತ್ತು ಅವ್ರು ಎಲ್ಲಿ ಕೂತಿದ್ದಾರೆ? ಇವತ್ತು ಇಲ್ಲೇ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲು ಈ ನಾಡ್ ಕಟ್ತೋರು, ಈ ನುಡಿ ಕಟ್ತೋರು, ಈ ಮಾದಿಗ ಸಮುದಾಯ ಬಹಳ ನೋವಿಂದ ಹೇಳ್ತಾ ಇದೆ. ಇವತ್ತೇನಾದ್ರೂ KH ಮುನಿಯಪ್ಪನವರಿಗೆ ಅನ್ಯಾಯ ಆಯ್ತು ಅಂತಂದ್ರೆ ಈ ಸರ್ಕಾರ ಸರ್ವನಾಶ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಭಾಸ್ಕರ್ ಪ್ರಸಾದ್ ಅವರು